ಹಾಂ ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾವು ಆರಾಮದೀವಿ ನೋಡಿರಿ ಫ್ರೆಂಡ್ಸ್. ಏನಪ್ಪ ಇದು ಸೊಪ್ಪು ತೋರ್ಸಾತ್ತೀರಿ ಅಂತಂದ್ರಿ. ಇದು ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ರೀ. ಹಣ್ಣು ತೊಗೊಂಬಂದೇನೆ ರೀ, ಬಾಳೆಹಣ್ಣು ಕಿತ್ಲಿನ ತೊಗೊಂಬಂದೇನೆ ರೀ. ನೋಡಿರಿ, ಹಣ್ಣು ಚಲೋ ಐತಿ ಒಳಗೆ, ಅಂದ್ರೆ ಮಸ್ತ್ ಐತಿ ಹಣ್ಣು. ಸ್ವಲ್ಪ ಆರಾಮಿಲ್ದಿಲ್ಲ ರೀ, ಅದು ತೊಗೊಂಬಂದೇನೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು. ಇದು ಪುಂಡಿಪಲ್ಲೆ ನೋಡಿರಿ, ನಮ್ಮ ಹಿತ್ತಲ್ಲ ಅಂತ ತೋರಿಸಿದ್ನಲ್ರಿ ಗಿಡ ನಿಮ್ಗೆ. ಪುಂಡಿಪಲ್ಲೆ ನೋಡ್ರಿ, ಇದು ಇಷ್ಟು ಬಾದತ್ರಿ ನಮ್ಮ ಹಿತ್ತಲ ಅಂತ ನೋಡ್ರಿ. ಹರ್ಕೊಂಬಂದು ಹಿಂಗೆ ಹಾಕ್ಯ ನೋಡ್ರಿ ತಳಗೆ ತೊಳೆದು ಮಾಡ್ತೀವಲ್ಲ ರೀ ಮನ್ಯಾಗ ರೀ. ಅಂದ್ರೆ ಎಷ್ಟು ಚಲೋ ಆಗೈತೆ ನೋಡ್ರಿ. ಸೋಸಿದ ಏನ್ರಿ ಬೇರೆ ಗೀರಿ ಇದ್ರಿ ನೀವು ಹಚ್ಬೋದು ರೀ ಗಿಡ. ಹಿತ್ಲಾಗ ಸ್ವಲ್ಪ ಜಾಗ ಇದ್ದರೂ ಹಚ್ಬೋದು ರೀ. ಎಷ್ಟು ಚೆನ್ನಾಗೈತೆ ನೋಡ್ರಿ ಅದು. ಆಮೇಲೆ ಇದು ಬಸ್ಲಿ ಸೊಪ್ಪು ರೀ, ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಬಸ್ಲಿ ಸೊಪ್ಪು. ಸುತ್ಕೊಂಬಂದೇನೆ ರೀ ಇದು ನೋಡ್ರಿ, ತೋರಿಸಿದ್ನಲ್ಲ ನಮ್ಗೆ ಗೀಟ ಇದ್ದಾಗ ಅದು ಬಸ್ಲಿ ಸೊಪ್ಪು ನೋಡ್ರಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಇಲ್ಲಿ ಇದ್ರದ್ದು ಸಾರ ಪಲ್ಯಾರ ಮಾಡ್ಬೇಕ್ರಿ, ಆರೋಗ್ಯಕ್ಕೂ ಒಳ್ಳೇದ್ರಿ. ಇದು ಭಾಳ ಚಲೋ ರೀ, ಇದು ಬೆಸ್ಟ್ ನೋಡ್ರಿ. ಇದು ಹೆಲ್ತಿಗೂ ಭಾಳ ಬೆಸ್ಟ್ ರೀ. ಇದು ಶುಗರ್ ಬಿ ಪಿ ಎಲ್ಲ ಇದ್ದವ್ರಿಗೂ ಭಾಳ ಬೆಸ್ಟ್ ರೀ. ಇದು ಒಟ್ಟು ಟೋಟಲ್ ಎಲ್ಲರೂ ತಿನ್ಬೋದು ರೀ, ಇದನ್ನು ನಡೀತೈತೆ ರೀ. ಇದು ನೋಡ್ರಿ ಹೂವು ಆಗಿದ್ದು ರೀ, ಸ್ವಲ್ಪ ಭಾಳ ಇದು ಬಿಡ್ರಿ. ಎಷ್ಟು ಹರ್ಕೊಂಬಂದೇನೆ ರೀ ಚೆಂಡು ಹೂವು ಐತಿಲ್ಲಾಗ. ಇದು ಎಲ್ಲಿ ರೀ, ನಾಳೆ ಗುರುವಾರ ಅಲ್ರಿ, ಚರ್ಗಿ ಗಿಡ ಹಾಕಂತ ಚಂದ ಆಗಿದ್ದು ರೀ. ದಾಸವಾಳ ಹೂ ಗಿಡ ಐತಲ್ರಿ ಹಿತ್ತಲಾಗ, ಜಗ್ಗಿ ಹೇಳ್ತವ್ರಿ ನಮ್ಮ ಹಿತ್ತಲಾಗ ರೀ ದಾಸವಾಳ ಗಿಡ. ಅದ್ರದ್ದು ಎಲ್ಲಿ ರೀ ಹಿಂಗೆ ಹಾಕೊಳ್ಳೋ ಅಂಬಾಡಿ ಎಲ್ಲಿನ ಇಡ್ತೇವೆ ರೀ, ಇಲ್ಲ ಅನ್ನಂಗಿಲ್ಲ, ಕರೆ ಎಲ್ಲಿನ ಇಡ್ತೇವೆ ನೋಡ್ರಿ. ಇದು ಕರೆ ಎಲ್ಲಿಕ್ಕಿಂತ ಏನು ಕೇಳಂತೂ ಇಲ್ರಿ. ಇದು ನೋಡ್ರಿ ಎಷ್ಟು ಚಂದ ಕಾಣತ್ತೈತ್ರ ನನಗೆ. ಅಗ್ಲಾಗಿ ಅದಕ್ಕೆ ತೊಗೊಂಬಂದೆ ನೋಡ್ರಿ. ಅವ್ನು ಚರ್ಗಿಗೆ ಇಟ್ರಾತಂತ ಇದು ಸ್ವಲ್ಪ ತುಳಸಿ ಹರ್ಕೊಂಬಂದೇನೆ ರೀ ದೇವ್ರ ನೈವೇದ್ಯಕ್ಕೆ. ಇದು ಬಿಲ್ಲು ಪತ್ರೆ ರೀ, ದೊಡ್ಡ ಪತ್ರೆ ರೀ. ಇದು ದೊಡ್ಡ ಪತ್ರೆ ಎಲೆ ನೋಡ್ರಿ. ಇದು ಬಿಲ್ಲು ಪತ್ರೆ ಹರ್ಕೊಂಬಂದೇನೆ ರೀ. ಅಂದರೆ ಹಿಂಗೇನಾರ ಜಾಗ ಇತ್ತಂದ್ರೆ ನೀವು ಗಿಡ ಹಚ್ಚಿರಿ ನಿಮ್ಮ ಮನೆಗೆ, ಪೂಜೆಗೆ ಹಾಕ್ಲಿ ಏನಾಗಲಿ. ಇಷ್ಟೆಲ್ಲ ನಮ್ಮ ಹಿತ್ತಲಾಗ ಬೆಳೆದದ್ದು ನೋಡ್ರಿ ಇವೆಲ್ಲ ನಮ್ಮ ಫ್ರೆಂಡ್ಸ್. ಇಷ್ಟು ಸ್ವಲ್ಪ ಎಷ್ಟು ಬೇಕಷ್ಟು ನಮ್ಮ ಮನೆಗೆ ಹಾಕ್ಕೊಂಬಂದೇನೆ ರೀ. ಇನ್ನೂ ಸಿಗ್ತದೆ ರೀ, ಇನ್ನೂ ಸಿಗ್ತದೆ ಫ್ರೆಂಡ್ಸ. ನೋಡಿರಿ ಇದೆಲ್ಲ ತೊಳಿಬೇಕ್ರಿ ಒಂದು ಸ್ವಲ್ಪ ತೊಳೆದು ಅದು ಮಾಡ್ದೆ. ನಂಗೆ ಎಷ್ಟು ಬೇಕಷ್ಟು ಮನೆಗೆ ರೀ ಹಾಕ್ಕೊಂಬಂದೇನೆ. ನನ್ನ ಮಗಳು ಭಾಳ ತಿನ್ನಂಗಿಲ್ಲ ರೀ ಇದನ್ನು, ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ನನಗೆ ಎಷ್ಟು ಬೇಕೋ ಸ್ವಲ್ಪ ನನಗೊಬ್ಬಾಕಿಗೆ ಅಂತಂದು ಹರ್ಕೊಂಬಂದೆ ನೋಡಿ ಫ್ರೆಂಡ್ಸ್. ಅಷ್ಟೇ. ಇವು ಬಾಳೆಹಣ್ಣು ಚಲೋ ಅದಾವೆ ರೀ, ಹೀಗಾಗಿ ಚಲೋ ಅದಾವೆ, ತಿಂದಿವಿ ರೀ ನಾವೀಗ ಒಂದು ಸ್ವಲ್ಪ. ಚಲೋ ಅದಾವೆ ಹಣ್ಣಿಗಿನ್ನ. ಇದು ಚಲೋ ಐತೆ ರೀ, ತಿಂದ್ರೆ ನಮ್ಮ ಮನೆಯವ್ರು ಒಂದು ಹಣ್ಣಾಗ 3 ಹಣ್ಣು ತಿಂದಾರೆ ಅಷ್ಟೇ ರೀ. ಇವು 3 ಹಣ್ಣು ನನಗಿಟ್ಟಾರೆ ಈಗ. ಒಂದು 3-4 ಹಣ್ಣು ತಂದಿರಿ. ಸ್ವಲ್ಪ ಭಾಳ ಆದ್ರೆ ನೋರು ಜಾಡ್ತಾವ್ರಿ, ತಿನ್ನಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಎಷ್ಟು ತಂದೈತೆ ನೋಡ್ರಿ ಫ್ರೆಂಡ್ಸ್. ನೋಡಿರಿ ನಿಮ್ಮ ಹಿತ್ಲಿದ್ರು ಹಿಂಗೆ ಬೆಳೆಸ್ರಿ, ಹಿಂಗೆ ನಿಮ್ಮ ಮನೆಗೂ ಆಕ್ಕೈತಿ. ನನಗೆ ಬಸ್ಲಿ ಸೊಪ್ಪು ಪಲ್ಯ ಸಾರು ಭಾಳ ಇಷ್ಟ, ಸಾರು ಇಷ್ಟ ರೀ ನನಗೆ. ಇದನ್ನು ಮಾಡೋದು ತೋರಿಸ್ತೀನಿ ರೀ ನಿಮಗೆ. ಮಾಡೋ ಮುಂದೆ ಇದನ್ನೆಲ್ಲ ದಂಟು ಬೇರೆ ಇಡ್ಬೇಕ್ರಿ. ಇದನ್ನು ದಂಟು ಬೇರೆ ಇಟ್ಟು ಎಲ್ಲಿ ಕಟ್ ಮಾಡ್ಕೊಂಡು ತೊಳೆದು ಸ್ವಚ್ಛಗೆ ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರಿ. ಆಮೇಲೆ ಕೊಬ್ಬರಿ ಜೋಡಿ ಹಾಕಿಬಿಡೋದು ರೀ. ಆಮೇಲೆ ಕುಚಲಕ್ಕಿ ಅನ್ನ ಜೋಡಿ ಅಂತೂ ಇನ್ನೂ ಸೂಪರ್ ಇರ್ತೈತೆ ರೀ. ಯಾರ್ಯಾರು ಶುಗರ್ ಇರ್ತೈತಲ್ಲ ರೀ, ಇನ್ನೂ ಹೋಗತ್ತೆ ನೋಡ್ರಿ ಅದನ್ನು ತಿಂದ್ರೆ. ಶುಗರ್ ಅಂತೂ ಇದ್ದವ್ರಿಗೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು ಬಸ್ಲಿ ಸೊಪ್ಪು ರೀ. ಇದನ್ನು ವಾಸನೆ ನೋಡ್ರಿ ಗಮ್ ಗಮ್ ಅಂತೈತೆ ರೀ. ಯಾವಾಗ ಬಾಯ ನೀರು ಬರತ್ತೈತೆ ರೀ ನನಗಿದು. ಇದು ಯಾವಾಗ ಮಾಡಿ ತಿಂದೇನೆ ಅನಿಸತ್ತೈತೆ ರೀ ನನಗಿದು. ಅಷ್ಟು ಚಲೋ ಅನಿಸತ್ತೆ ರೀ. ಈ ಪುಂಡಿ ಪಲ್ಯನೂ ಹಂಗೆ ರೀ, ಹಸೆಕಾಯಿ, ಶೇಂಗಾ, ಜೀರಿಗೆ, ಅರ್ಶಿಣ ಪುಡಿ ಹಾಕಿ ಮಾಡಿದ್ಬಿಟ್ರೆ ರೊಟ್ಟ್ಯಾಗ, ಬಿಸಿ ರೊಟ್ಟ್ಯಾಗ ರೀ ಹೌದು ಅನ್ನಂಗೆ ಆಕೈತೆ ರೀ. ಅಲ್ಲೇ ಧೂಳು ಹಿಂಗೆ ಆಯ್ತು ರೀ. ತೊಳಿತೀರಿ ಸ್ವಚ್ಛ ತೊಳೆದು ಆಯ್ತು ನೋಡ್ರಿ. ಅಲ್ಲ ನಮ್ಮವ್ವ ರೀ ಸೋಸಿದ್ರಿ, ಸೋಸಿ ಅವು ಬೇರು ಇತ್ತು ರೀ. ಆ ಬೇರನ್ನು ಹೋಗಿ ಉರಿತೀವಿ ರೀ ಹಿತ್ತಲಾಗ. ಇಷ್ಟು ದೊಡ್ಡದಾಗೈತೆ ನೋಡ್ರಿ ನಮ್ಮ ಮನೆ ಹಿತ್ತಲಾಗ ರೀ. ಇಷ್ಟು ದೊಡ್ಡದು ಎಲೆ ಆಗೈತೆ ರೀ. ನನಗೆ ಅದ ಖುಷಿ ಅನ್ನಿಸ್ತು ರೀ. ವೇಸ್ಟ್ ಮಾಡಬಾರ್ದು ಅನ್ನಿಸ್ತು ರೀ ಅವಾಗಿಂದ ನಮಗೆ. ಪುದೀನ ಸೋಸಿರ್ತೇವಲ್ಲ ರೀ, ಅದನ್ನು ಹೋಗಿ ಹಚ್ಚಿರ್ತೀನಿ ರೀ ನಾನು. ಒಳ್ಳೆ ಹತ್ತಿ ಬಿಡ್ತೈತೆ ರೀ ಅದನ್ನು. ನಿಮಗೆ ಇನ್ನೊಂದು ಬಸ್ಲೆ ಸ್ವಲ್ಪ ತೋರಿಸ್ತೇನೆ ಬಾಗಿಲಾಗ. ಶೋ ಗಿಡ ಹಂಗೆ ಆಗ್ಬಿಟ್ಟತ್ತೆ ನಮ್ಮದು. ಇದು ತೆಳಗೆ ಭೂಮಿ ಮೇಲೆ ಸೊಕ್ಕಿಲ್ಲಿ ಬೆಳೆದತ್ತೆ, ಅದು ತೆಳ್ಳ ಬೆಳೆದತ್ತೆ, ಸುದ ಹೊಂಟು ಬಿಟ್ಟತ್ರಿ ಉದಾಕ ನೋಡ್ರಿ. ಇದನ್ನು ಸಣ್ಣ ಪತ್ರಿ ಬೇರೆ ಇರ್ತೈತೆ ರೀ, ದೊಡ್ಡ ಪತ್ರಿ ಇರೋದು. ಇದು ತೋರಿಸ್ತೇನೆ ನಿಮಗೆ. ಇದು ದೊಡ್ಡ ಪತ್ರಿ ಇರೋದು, ಹಿಂಗೆ ಕಾಣಿಸ್ತದೆ ನೋಡ್ರಿ, ದೊಡ್ಡ ಪತ್ರಿ ಇರೋದು.
ಇಷ್ಟು ತೊಗೊಂಬಂದರಿ ತುಳಸಿದು ಏರ್ಸಕ್ವ ಬಾಬಾರಿಗೆ. ನೋಡಿ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಮ್ದು ಏನಾರ ತಪ್ಪಾದ್ರೆ ಕ್ಷಮೆ ಇರಲಿ ರೀ. ಓಕೆ ರೀ, ಬಾಯ್ ರೀ. ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಎಲ್ಲರಿಗೂ ನಂಗೆ ಲೈಕ್ ಮಾಡತ್ತೀರಿ, ನಮ್ಗೆ ಒಳ್ಳೇದು ಮಾಡತ್ತೀರಿ. ನಮಗೆ ಮುಂದೆ ತಂಬರ್ರಿ. ಹಿಂಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು, ನಿಮ್ಮ ಸಪೋರ್ಟ್ ಹಿಂಗೆ ಅಂತ ಕೇಳ್ಕೊತೀನಿ. ಏನೋ ತಪ್ಪಾರೆ ಕ್ಷಮೆ ಇರಲಿ ರೀ. ಓಕೆ, ಬಾಯ್ ರೀ. ಬಾಯ್ ರೀ. ಓಂ ಸಾಯಿರಾಮ್, ಓಂ ಸಾಯಿರಾಮ್.